ನಾವು ಇವತ್ತಿಲ್ಲಿ ಸೇರಿದ್ದು ರೈತರಿಗೆ ಏನು ಅನ್ಯಾಯ ಆಗ್ತದ ಅದಕ್ಕೆ ನ್ಯಾಯ ದೊರಕಿಸ್ಕೋಬೇಕಂತ ಎಲ್ಲ ಸಂಘಟನೆಗಳಲ್ಲಿ ಸೇರಿದೆ. ಇವತ್ತು ಸುಮ್ ಸ್ಯಾಂಪಲ್ ಇದು, ನಾಳೆ ಬೇರೆ ಬೇರೆ ಜನ ಬರ್ತಾ ಇದ್ರು, ನಮ್ಮ ತಪ್ಪ ಬರ್ತಾ ಇದೆ. ಆದ್ರೆ ಭಾರತ್ ಮಾತಾ ಕಿ ಎಲ್ಲ ಫ್ಯಾಕ್ಟ್ರಿ ಮಾಲಕರು ರೈತರನ್ನ ಒಳಗೊಂಡು ಕರೆದು ಫ್ಯಾಕ್ಟ್ರಿಯನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳು 3 ಸಾರಿ ಮೀಟಿಂಗ್ ತೊಗೊಂಡ್ರು ಕೂಡ ಅದು ವಿಫಲ ಆಗೈತೆ. ಇವತ್ತು ಏನಾಗೈತೆ ಪತ್ನ ರೈತರ ಪರಿಸ್ಥಿತಿ, ಸಾಕಷ್ಟು ಮಳೆಯಿಂದ ಎಲ್ಲ ಬೆಳೆ ಹಾನಿ ಆಗಿದ್ದಾವೆ. ಆಮೇಲೆ ಪ್ರವಾಹ ಬಂದು ಬೆಳೆ ಹಾನಿಯಾಗಿದ್ದಾವೆ. ಇರೋದು ಒಂದೇ ಕಬ್ಬಿನ ಬೆಲೆ. ಈ ಕಬ್ಬಿಗಾದರೂ ಏನಾದರೂ ನಮಗೆ ಒಂದು ಅನುಕೂಲ ಆಕೈತಿ, ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಲಿ ನಮ್ಮ ಮದುವೆ ಮಾಡೋದಾಗಲಿ ಏನು ಆಗ್ತೈತಿ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದೆ. FRP ದರ ಅಂತಕ್ಕಂಥ FRP ದರ 10 ವರ್ಷದಿಂದ ಹಿಂದೆ ಏನಿತ್ತು ಅದನ್ನ ಈಗ ರೆಡಿ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರದವ್ರು ಅದನ್ನು ಮಾಡ್ತಾ ಇದ್ದಾರೆ. ಹಿಂದಿನ 10 ವರ್ಷ ಏನು ಪೆಟ್ರೋಲ್ ಬೆಲೆ ಇಟ್ಟಿತ್ತು, ಈಗ ಎಷ್ಟಾಗೈತಿ ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಹಿಂದೆ ಏನಿತ್ತು ಅಂದರೆ 200 ರೂಪಾಯಿ ಪಗಾರಕ್ಕೆ ಬರ್ತಿದ್ರು, ಈಗ 500 ರೂಪಾಯಿ ಕೊಟ್ಟರು ಆಳುಗಳು ಸಿಗ್ತಾ ಇಲ್ಲ. ಹೀಗಾಗಿ ನಾವು ಕನಿಷ್ಠ 3500 ರೂಪಾಯಿ ಕೊಡಬೇಕಂತ ಹೇಳಿ ಇವತ್ತು ಫ್ಯಾಕ್ಟ್ರಿ ಮಾಲಕರು ಒತ್ತಾಯ ಮಾಡಿದ್ದೀವಿ. ಅವರು ನಿರಾಕರಿಸಿದ್ದಾರೆ. ಇವತ್ತು 1 ಟನ್ ಕಬ್ಬಿನಿಂದ ಒಂದು ಸುಮಾರು ಸ್ವೀಟ್ಗಳು ರೆಡಿ ಮಾಡೋದು ಬಾಯ್ ಪ್ರಾಡಕ್ಟಿಂದ ಫ್ಯಾಕ್ಟ್ರಿ ಮಾಲಕರು ಶ್ರೀಮಂತರಾಗ್ತಾ ಇದ್ದಾರೆ. ಇವತ್ತು ರೈತರು ಬಡವರಾಗಿ ಸಾಯ್ತಾ ಇದ್ದಾರೆ. ಇವತ್ತು 3500 ರೂಪಾಯಿನ ಕೊಡದೇ ಹೋದರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ, ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ರಾಹುಲ್ ಕುಬಕಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಇಲ್ಲಿ ಬಿಜಾಪುರ ಗಾಂಧಿ ಸರ್ಕಲ್ನೊಳಗೆ ಸ್ಟ್ರೈಕ್ ಎದುರು ಸಂಬಂಧ ಮಾಡ್ಲಾಕತ್ತೀವಿ ಅಂತಂದ್ರೆ ಇವತ್ತು ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ಅನ್ಯಾಯವಾಗ್ತಿದೆ. ಈಗ ಕಾರ್ಖಾನೆಗಳು ಮಾಲೀಕರ ರಾಜಕಾರಣಿಗಳು ಇದ್ದಾರೆ. ಇಲ್ಲಿ ರಾಜಕಾರಣಿಗಳು ಅವರು ಈಗ ಇಲೆಕ್ಷನ್ ಇಲೆಕ್ಷನ್ ಓಟ್ ಬಂದಾಗ ಬಡವರು ರೈತರು ಬೇಕಾಗ್ತೈತೆ ಅವ್ರಿಗೆ. ಈಗ ರೈತರು ಹಗಲನ್ನದೇ ಬಿಸಿಲನ್ನದೇ ರೈತರು ಸ್ಟ್ರೈಕಿಗೆ ಕುಂತಂದ್ರೆ ಯಾವ ಈ ಅಧಿಕಾರಿಗಳು ಇಲ್ಲಿ ಬಂದು ಏನಾಗೈತೆ ಅಂತಂದ್ರೆ ರೈತರನ್ನ ವಿಚಾರಣೆ ಮಾಡೋಂಗಿಲ್ಲ. ಅವರು ಮೇನ್ ಕಾರಣ ಏನಂತಂದ್ರೆ ಶಿವಾನಂದ್ ಪಾಟೀಲ್ ಅವರು ಈಗ ಸಕ್ಕರೆ ಕಾರ್ಖಾನೆ ಸಚಿವರದಾರೆ. ಅವರ ಬಂದು ರೈತರದು ಏನೋ ಅಂತಂದು ವಿಚಾರಣೆ ಮಾಡಂಗಿಲ್ಲ ಏನಿಲ್ಲ ಅಂತಂದ್ರೆ ಮತ್ತು ಕಬ್ಬಿನಿಂದ ಅವ್ರಿಗೆ ಏನೇನು ಮುಕ್ತ ಆಗ್ತೈತಿ. ನಾವು ಇಲ್ಲಿ 3 ಸಾರಿಗೆ 1 ಟನ್ ಕಳಿಸಿದ್ರೆ ಅವ್ರಿಗೆ 6,000 7,000 ರೂಪಾಯಿ
ಇದಾಗ್ತೈತಿ. ಪ್ರತಿಯೊಬ್ಬರು ಕಾರ್ಖಾನೆ ಮಾಲಕಗಳು ಒಂದು ವರ್ಷ 12 ವರ್ಷ ಕ್ರೆಷರ್ ಜಗ್ಗಿದ್ರಂದ್ರೆ ಮುಂದಿನ ವರ್ಷ 18 ಟನ್ ಕ್ರೆಷರ್ ಜಗ್ತಾರೆ. 18 ಟನ್ ಆದ್ಮ್ಯಾಗ ಒಂದೊಂದು ವರ್ಷ ಒಂದೊಂದು ಕಾರ್ಖಾನೆಗಳು ಹೊಸ ಕಾರ್ಖಾನೆಗಳು ಕಟ್ಕೊತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಆದ್ರೆ ರೈತರು ಏನು ಮಾಡ್ತಿದ್ದಾರೆ? ರೈತರಿಗೋಸ್ಕರ 1 ಟನ್ ಕಬ್ಬಿನ ಹಿಂಬಲ ಅವ್ರು ಏನು 10,000 ಕೇಳಕತ್ತಿಲ್ಲ, 3,000 ರೂಪಾಯಿ ಕೇಳಕತ್ತಾರ. 3,000 ಈಗ 3,000 ಇದ್ದಿದ್ದು 3,500 ರೂಪಾಯಿ ಅದು ಅಷ್ಟೇ ಜಾಸ್ತಿ ಕೇಳಕತ್ತಿದ್ದಾರೆ ರೈತರು. ಏನು ಅವ್ರದ್ದೇನು ಮಣಿದ ಅವ್ರ ಕಾರ್ಖಾನೆದ್ದು ಅವ್ರದ್ದು ಇವ್ರದ್ದು ಎಲ್ಲ 1 ಟನ್ ಹಿಂಬಲ ಅವ್ರ ಕಾರ್ಖಾನೆದೊಳಗೆ ಒಯ್ದು ಅಂದ್ರೆ ಇವರು ಹಗಲ್ ಅನ್ನೋದೇ ರಾತ್ರಿ ಅನ್ನೋದೇ 1 ವರ್ಷದ ಮಕ್ಕಳ ಥರ ಜೋಪಾನ ಮಾಡ್ಕೆಸಿಂದ ಕಬ್ಬು ರೈತರು ಬೆಳೆಸಿರ್ತಾರೆ. ಈ ಕಾರ್ಖಾನೆ ಮಾಲಕರು ಒಯ್ದ ಕೇಸಿಂದ 1 ತಾಸ್ನಾಗ ಸಕ್ರಿನ ಮಾಡ್ಬೋದು, ಬೆಲ್ಲನ ಮಾಡ್ಬೋದು, ಆಲ್ಕೋಹಾಲ್, ಅದರಿಂದ ಹಲವಾರು ಇದು ಆಗ್ತಿದೆ ಕಬ್ಬಿನಿಂದ. ಈಗ ಕಾರ್ಖಾನೆ ಮಾಲಕಗಳು ಬಂದು ನಮಗೆ ವಿಚಾರಣೆ ಮಾಡಬೇಕು. ಇಲ್ಲ ಅಂತಂದ್ರೆ ಕಾರ್ಖಾನೆಗಳಿಗೆ ನಾವು ಮುತ್ತಿಗೆ ಹಾಕ್ತೀವಿ, DC ಕಚೇರಿಗೆ ಹೋಗಿ ಮುಕ್ತಿ ಹಾಕ್ತೀವಿ. ಕಾರ್ಖಾನೆ ಸಚಿವರು, ಸಕ್ಕರೆ ಕಾರ್ಖಾನೆ ಸಚಿವರು, ಕಾರ್ಖಾನೆಗಳು ಮಾಲಕರು ಬಂದು ನಮಗೇನು ಎಂತ ಅನ್ನೋದು ರೈತರ ಬಗ್ಗೆ ಎಲ್ಲ ಕೇಳಬೇಕು. ಇಲ್ಲ ಅಂತಂದ್ರೆ ಅವ್ರಿಗೆ ನಾವು ಏನು ಮಾಡ್ತೀವಿ ಮುಂದಿನ ಅವ್ರಿಗೆ ಹೇಳ್ಕೊಡಂಗಿಲ್ಲ. ಏನು ಮಾಡ್ಬೇಕು? ಶಿವಾನಂದ ಸಕ್ಕರೆ ಕಾರ್ಖಾನೆ ಸಚಿವರಿಗೆ ಅವ್ರು ರೈತರ ಬಗ್ಗೆ ಅವ್ರು ಬಂದ ಕೇಸಿಂದ ಕಾರ್ಖಾನೆಗಳ ಬಗ್ಗೆ, ಕಾರ್ಖಾನೆ ಮಾಲಕರ ಬಗ್ಗೆ 3,500 ಕೊಡೋದು ಬೆಲೆ ಮಾಡಬೇಕು. ಇಲ್ಲಾಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು. ಅವ್ರು ಇರ್ಲಿಕ್ಕಂದ್ರೆ ನಡಿತೈತಿ. ನಾವು ರೈತರಿಗೆ ಏನು ಮಾಡ್ಕೋಬೇಕು? ನಾವು ರೈತರು ನಾವು ಮಾಡ್ಕೋತೀವಿ. ಅವ್ರು ಇದ್ರು ನಮಗೇನು ಉಪಯೋಗ ಇಲ್ಲ. ಅವ್ರು ಏನು ಮಾಡ್ಲಕತ್ತಾರ? ಇಷ್ಟು ದಿವಸ ಅಲ್ಲಿ ಗೋರ್ಲಾಪುರ ಕ್ರಾಸ್ನೊಳಗೆ ಇವತ್ತು ನೀಡಿದ 6 ದಿವಸ ಕಂಟಿನ್ಯೂ ಕ್ರಾಸ್ನಲ್ಲಿ 1 ಲಕ್ಷಾಂತರ ರೈತರಿಂದ ಇದು ಸ್ಟ್ರೈಕ್ ನಡೀತಾ ಇದೆ. ಅದು 100, 200 ರೈತರು ಭಿಕ್ಷಾ ಕೇಳಕತ್ತಿಲ್ಲ. ಅವ್ರು ಬೆಳೆದಂತೆ ಬೆಳೆಗೆ ರೇಟ್ ಕೇಳಕತ್ತಿದ್ದಾರೆ. ಅವ್ರ ಮನಿದೇನ ಈಗ ಎಲ್ಲ ಇದ್ದಂದ್ರೂ ಈಗ ಬಿಜಾಪುರ ಒಳಗೆ ಕಾರ್ಖಾನೆಗಳು ಮಾಲಕರ ಇವ್ರು ಅದಾರ, ಕಾರ್ಖಾನೆಗಳು ಅವ್ರು ಅದಾವ. ಅವ್ರು ಇದ್ದಂತಂದ್ರೆ ಈಗ ರೈತರು ನ್ಯಾಯ ಕೊಡಕಂತ್ರ ಅವ್ರಿಗೆ ಆಗಂಗಿಲ್ಲ. ಅವ್ರು ನ್ಯಾಯ ಕೊಡಬೇಕಾಗಿದ್ರೆ ಇಷ್ಟೊತ್ತಿಗೆ ಕೊಡ್ತಿದ್ರು ಅವರು. ಈ ಕಾರ್ಖಾನೆಗಳ ಮತ್ತು ಅವರು ಅಧಿಕಾರಿಗಳು ಆಗ್ಯಾವ ಅಂತಂದ್ರೆ ಮತ್ತು ಅವ್ರು ರೈತರ ಬಗ್ಗೆ ಬಂದು ಏನು ವಿಚಾರಣೆ ಮಾಡ್ತಾರೆ? ಮಾಡಂಗಿಲ್ಲ ಅವರು. ಅವರೆಲ್ಲ ಎಲ್ಲ ನೋಡ್ರಲ್ಲ. ಮತ್ತು ಇಲ್ಲೆಲ್ಲ ರೈತರು ರೋಡಿಗೆ ಇಳಿದ ಕ್ಯಾಶಿಂದ ಇದನ್ನು ಮಾಡ್ತಿದ್ರು. ಅವರೆಲ್ಲ TV ಒಳಗೆ ಕ್ರಿಕೆಟ್ ನೋಡಿದ್ದೆ ಮತ್ತು ಕಬಡ್ಡಿ ನೋಡಿದ್ದೆ, ಇದು ಮಾಡ್ಕೊಂಡು ಕುಂದಿರ್ತಾರೆ. ಇಂಥ ನಮ್ಗೆ ಆಗಂಗಿಲ್ಲ. ಅವ್ರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಿದ್ವಿ ನಾವು. ಅವ್ರು ಕೊಡ್ಲಿಕ್ಕೆ ಅಂತಂದ್ರೆ ಮುಂದೆ ಏನು ಮಾಡಬೇಕು? ನಾವು ರೈತ ಸಂಗೀತ ಮಾಡೇ ಮಾಡ್ತೀವಿ ಅಂತ ಹೇಳಿ ಸಂಗೀತ ರಾಠೋಡ್ ತಾಲೂಕಾಧ್ಯಕ್ಷ, ತಿಕೋಟ ತಾಲೂಕಾಧ್ಯಕ್ಷ ಮಾತಾಡ್ತಾ ಇದ್ದೀವಿ.